ಹಾಯ್ ಫ್ರೆಂಡ್ಸ್, ಇವತ್ತು ಐ ವಿ ಸೆಟ್ಟು ಯಾವ ಥರ ಯೂಸ್ ಮಾಡೋಣ ಅಂತ ತಿಳ್ಕೊಂಡು ಬನ್ನಿ. ಐ ವಿ ಸೆಟ್ಟು ಮುಂಚೆ ಓಪನ್ ಮಾಡೋಕ್ಕೆ ಮುಂಚೆ ಎಕ್ಸ್ಪೈರಿ ಆಗಿದೆ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಇದು ಸ್ಟೆರೈಲ್ ಪಾರ್ಟು, ಇದು ಕೈಲಿ ಟಚ್ ಮಾಡಬಾರ್ದು, ಸ್ಟೆರೈಲ್ ಐತೆ ಅಲ್ಲೇ ಪ್ರಿಕ್ ಮಾಡಬೇಕಾಗುತ್ತೆ. ಮತ್ತು ಇದ್ರ ಮುಖಾಂತರ ಇದು ಒಂದು ಚೇಂಬರ್ ಮುಖಾಂತರ ಬರ್ತಾ ಇರುತ್ತೆ. ಈ ಮೇನ್ ಪಾರ್ಟ್ ಬಂದು ಇಂಪಾರ್ಟೆಂಟ್, ಕಂಟ್ರೋಲರ್ ಮೇಲೆ ಕೆಳಗೆ ಎಷ್ಟು ಬೇಕಂತ ಸೆಟ್ ಮಾಡ್ಕೊಳ್ಳೋಕ್ಕೆ, ಆವಾಗ ಹೋಗ್ತಾ ಇರುತ್ತೆ. ಆಮೇಲೆ ಯೆಲ್ಲೋ ಕಲರ್ ಬಂದು ಇಂಜೆಕ್ಷನ್ಸ್ ಕೊಡೋಕ್ಕೆ, ಮತ್ತು ಆ ಟಿಪ್ ಬಂದು ಇದು ಐ ವಿ ಲೈನ್ಗೆ ಕನೆಕ್ಟ್ ಮಾಡ್ತೀವಿ. ಅದು ಸ್ಟೆರೈಲ್ ಪಟ್ಟು ಟಚ್ ಸ್ಟೆರೈಲ್ ಮಾಡಬಾರ್ದು. ಐ ವಿ ಲೈನ್ಗೆ ಈ ಥರ ಕನೆಕ್ಟ್ ಮಾಡಿ ಐ ವಿ ಇಂಜೆಕ್ಷನ್ಸ್ ಎಲ್ಲೋ ಪಾಟಲ್ಲಿ ಕೊಡ್ಬೋದು. ಎಲ್ಲೋ ಪಾಟ್ ಮಾಡಿದ್ರೆ ಬ್ಲ್ಯಾಕ್ ಮಾಡಿಕೊಂಡು ಐ ವಿ ಕೊಡಬೇಕಾಗುತ್ತೆ ಆ ಥರ. ಮತ್ತು ಈ ಕ್ಯಾಪ್ ಬಂದು ಇಂಪಾರ್ಟೆಂಟ್ ಮತ್ತು ಬೇಕಾಗುತ್ತೆ, ಅದಕ್ಕೋಸ್ಕರ ಡಿಸ್ಕನೆಕ್ಟ್ ಮಾಡಿದಾಗ ಬೇಕಾಗುತ್ತೆ. ಅದಕ್ಕೆ ಈ ಕ್ಯಾಪು ಇಲ್ಲಿಟ್ಟಿರಬೇಕು, ಆ ಥರ ಯೂಸ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಥರ ಐ ವಿ ಸೆಟ್ನ ಯೂಸ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.